ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಪರಿಚಯ ಮಾಡ್ತಾ ಇರೋದು ಒಂದು ಟೇಸ್ಟಿಯಾದಂತಹ ತಿಂಡಿಯನ್ನು ನಮಗೆ ಸಂಜೆ ಚಾಯದ ಜೊತೆಗೆ ಸೇವಿಸಬಹುದಾದಂತಹ ಆರೋಗ್ಯಕರವಾದಂತಹ ತಿಂಡಿಯನ್ನು ಪರಿಚಯಿಸ್ತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಕೊಟ್ಟು ನಮಗೆ ತಿನ್ನಲಿಕ್ಕೆ ಸಾಧ್ಯವಾಗುವಂತಹ ಒಂದು ಐಟಮ್. ಇದನ್ನು ನಾನು ಮಾಡಿರೋದು ನೇಂದ್ರ ಬಾಳೆಹಣ್ಣಿನಿಂದ. ತುಂಬ ಹಣ್ಣಾದ ಬಾಳೆಹಣ್ಣನ್ನು ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಇದನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನಾವು ಈ ರೀತಿ ಹಣ್ಣಾದ ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದು ಈ ರೀತಿ ತುಂಡು ಮಾಡಿ ಜಾರ್ನಲ್ಲಿ ಹಾಕುವ. ನಾನಿಲ್ಲಿ 3 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನಮ್ಮ ಅವಶ್ಯಕತೆಗೆ ಅನುಸರಿಸಿ ನಮಗೆ ಉಪಯೋಗಿಸ್ಕೊಳ್ಬಹುದು. ಇನ್ನು ಇಲ್ಲಿ 3 ಏಲಕ್ಕಿಯನ್ನು ಇದಕ್ಕೆ ಸೇರಿಸಿ ರುಬ್ಬಿಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ರುಚಿಗೆ 1-2 ಕಲ್ಲು ಉಪ್ಪನ್ನು ಸೇರಿಸಿ ರುಬ್ಬಿಕೊಂಡದ್ದು. ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಿಮ್ಮಲ್ಲಿ ಏಲಕ್ಕಿ ಹುಡಿ ಇದ್ದರೆ ಹುಡಿಯನ್ನೇ ಬಳಸಿಕೊಳ್ಬೋದು. ಇದಕ್ಕೆ ಸ್ವಲ್ಪ ಅಡುಗೆ ಸೋಡವನ್ನು ಸೇರಿಸಿದ್ದೇನೆ. ಇನ್ನು ಇದಕ್ಕೆ ನಾನು ಸೇರಿಸ್ತಾ ಇರೋದು ಆಟ ಅಥವಾ ಗೋಧಿ ಹುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಯಾವ ಗೋಧಿ ಹುಡಿ ಬೇಕಿದ್ದರೂ ನಿಮಗೆ ಇದಕ್ಕೆ ಬೇಕಾಗಿ ಉಪಯೋಗಿಸಿಕೊಳ್ಬೋದು. ಅಂದರೆ ಮನೆಯ ಅವಶ್ಯಕತೆಗೆ ಮಾಡುವ ಕಾರಣ ನಾನಿಲ್ಲಿ ಗೋಧಿ ಹುಡಿಯನ್ನು ಉಪಯೋಗಿಸಿಕೊಂಡಿದ್ದೇನೆ. ಮೈದಾವನ್ನು ಸೇರಿಸಿಕೊಂಡು ಕೂಡ ಇದನ್ನು ನಮಗೆ ಮಾಡಬಹುದು. ಮೈದಾ ಹಾಕಿ ಮಾಡಿದರೆ ಗೋಧಿ ಹುಡಿ ಹಾಕಿ ಮಾಡುವುದಕ್ಕಿಂತಲೂ ಚೆನ್ನಾಗಿ ಈ ತಿಂಡಿ ಬರ್ತದೆ. ಆದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನಿಲ್ಲಿ ಗೋಧಿ ಹುಡಿಯನ್ನು ಬಳಸಿಕೊಂಡಿದ್ದೇನೆ. ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಡುವ. ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ನಂತರ ಓಪನ್ ಮಾಡಿ ಬಿಸಿಯಾದ ಎಣ್ಣೆಗೆ ಈ ರೀತಿ ಉಂಡೆಗಳನ್ನಾಗಿಸಿಕೊಂಡು ಹಾಕಿಕೊಡುವ. ಇನ್ನು ಇದನ್ನು ಫ್ರೈ ಮಾಡಿ ತೆಗಿಬೇಕು. ಈ ರೀತಿ ಚಮಚದ ಸಹಾಯದಿಂದಲೂ ನಮಗೆ ಈ ರೀತಿ ತೆಗೆದು ಹಾಕ್ಬೋದು, ಅಥವಾ ಕೈಯಿಂದಲೇ ಈ ರೀತಿ ಎಣ್ಣೆಗೆ ಹಾಕಿಕೊಳ್ಳುವ. ಇದನ್ನು ಚೆನ್ನಾಗಿ ಕೆಂಪಗೆ ಆಗುವಲ್ಲಿಯವರೆಗೆ ನಮಗೆ ಬೇಯಿಸಬೇಕು ಅಥವಾ ಅದನ್ನು ಫ್ರೈ ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಕೈಯಿಂದಲೇ ತೆಗೆದು ಒಂದು ಶೇಪ್ ಮಾಡಿಕೊಂಡು ನಮಗೆ ಹಾಕುವ. ಶೇಪ್ ಇಲ್ಲದಿದ್ದರೂ ಆಗ್ತದೆ. ನಾನಿಲ್ಲಿ ತುಂಬ ಎಣ್ಣೆ ಇಟ್ಟುಕೊಳ್ಳಿಲ್ಲ, ಸ್ವಲ್ಪ ಎಣ್ಣೆ, ಅಂದರೆ ವೇಸ್ಟ್ ಆಗೋದು ಬೇಡ ಅಂತೇಳಿ ಸ್ವಲ್ಪ ಎಣ್ಣೆಯನ್ನು ಇಟ್ಟುಕೊಂಡು ಫ್ರೈ ಮಾಡಿ ತೆಗೆದಿದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಬಾಯಿಗೂ ಕೂಡ ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಇದನ್ನು ಸಾಸ್ ಸೇರಿಸ್ಕೊಂಡು ಕೂಡ ನಮಗೆ ತಿನ್ಬೋದು. ಇದಕ್ಕೆ ಸಕ್ಕರೆ ಸೇರಿಸಿ ಬೇಕಿದ್ದರೂ ಮಾಡ್ಬೋದು, ಸಿಹಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಸಕ್ಕರೆಯನ್ನು ಸೇರಿಸಲಿಲ್ಲ. ಅಗತ್ಯ ಇದ್ದರೆ ಸಕ್ಕರೆಯನ್ನು ಸೇರಿಸ್ಕೊಂಡು ಇದನ್ನು ಮಾಡಬಹುದು. ಮೊದಲ ಬಾರಿಗೆ ಈ ಚಾನೆಲ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.